ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ಲಿಕ್ಕೆ ಜೆಡಿಎಸ್ ನ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ತೆ ನಿಖಿಲ್ ಅವರೇ. ನಮಸ್ಕಾರಮ್ಮ. ನಮಸ್ಕಾರ. ಈ ಘಟನೆ ಬಗ್ಗೆ ನಿಮ್ಮ ಮೊದಲನೇ ರಿಯಾಕ್ಷನ್? ಅಮ್ಮ, ನಿನ್ನೆ ದಿನ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಆಗಿರುವಂತ ಘಟನೆ ಇದೇನು ಮೊದಲನೇ ಘಟನೆ ಏನಲ್ಲ ಮಂಡ್ಯ ಜಿಲ್ಲೆನಲ್ಲಿ. ಆಮೇಲೆ ಕಳೆದ 2 ವರ್ಷದಿಂದ ಒಂದ್ ಕಡೆ ಕೆರಗೋಡ್ ಆಯ್ತು, ಕಳೆದ ವರ್ಷ ನಾಗಮಂಗಲ ಆಯ್ತು, ಈ ವರ್ಷ ನಿನ್ನೆ ದಿನ 9:15 ಗಂಟೆಗೆ ಆಗಿರುವಂತ ಇನ್ಸಿಡೆಂಟ್ ಬಗ್ಗೆ ಬೆಳಗ್ಗೆಯಿಂದ ನಾವು ನೋಡ್ತಾ ಇದ್ದೀವಮ್ಮ. ವಿಷಯ ತಿಳ್ಕೊಳ್ತಾ ಇದ್ದೇನೆ, ಈಗ ಹೋಗ್ತಾ ಇದ್ದೇನೆ ಅಲ್ಲಿಗೆ ಸ್ಥಳಕ್ಕೆ. ಬಟ್ ಇದು ನೇರವಾಗಿ ಇಲ್ಲಿ ಸರ್ಕಾರದ ವೈಫಲ್ಯತೆ ಎದ್ದು ಕಾಣ್ತಾ ಇದೆ. ನಾನು ಇಲ್ಲಿ ಪೊಲೀಸರಿಗೆ ದೂಷಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಕಾರಣ, ಪೊಲೀಸರ ನೈತಿಕ ಆತ್ಮಸ್ಥೈರ್ಯವನ್ನ ಕುಗ್ತಿದ್ದಾರೆ ಅನೇಕ ಪ್ರಕರಣಗಳಲ್ಲಿ ಈ ರಾಜ್ಯ ಸರ್ಕಾರ. ಇಲ್ಲಿ ನಾವು ರಾಜಕಾರಣ ಮಾಡ್ತಕ್ಕಂಥದ್ದಕ್ಕೆ ಸಿದ್ರಿಲ್ಲ. ಯಾಕೆಂದ್ರೆ ನಿಮ್ಗೆ ಕೆರಗೋಡ್ ಇನ್ಸಿಡೆಂಟು, ನಾಗಮಂಗಲ ಇನ್ಸಿಡೆಂಟ್ ಆದ್ಮೇಲೆ ಅಲ್ಲಿ ಊರಿಂದ ಬಹಳಷ್ಟು ಊರ್ ಬಿಟ್ಟು ಖಾಲಿ ಮಾಡಿರ್ತಕ್ಕಂತ ಪ್ರಕರಣಗಳು ನಮ್ ಕಣ್ಮುಂದೆ ಇದೆ. ಇವತ್ತು ಮದ್ದೂರ್ ನಗರದಲ್ಲಿ ಈ ಇನ್ಸಿಡೆಂಟ್ ಏನಾಗಿದೆ, ಮದ್ದೂರ್ ನಗರದಲ್ಲಿ ನಾವು ಪ್ರತಿನಿತ್ಯ ಓಡಾಡ್ತೇವೆ, ಪ್ರತಿನಿತ್ಯದ ವ್ಯಾಪಾರಗಳು ವಹಿವಾಟುಗಳು ನೋಡ್ತೇವೆ. ಜನಗಳು ಹಣ್ಣು ಮಾರ್ತಕ್ಕಂಥವ್ರು, ಹೂವು, ತರಕಾರಿ, ಮೆಡಿಕಲ್ ಸ್ಟೋರು, ಹೋಟ್ಲ್ ಬಿಸ್ನೆಸ್ ಮಾಡುವಂತವ್ರು ಬಹಳ ಜನ ಇದ್ದಾರೆ. ಇವತ್ತು 144 ಸೆಕ್ಷನ್ ಜಾರಿ ಆಗಿದೆ. ಇದು ಅಂತಿಮವಾಗಿ ಇಲ್ಲಿ ಯಾವುದೋ 1-2 ದಿನಗಳ ಕಾಲ ಇದು ಚರ್ಚೆ ಸೀಮಿತ ಆದ್ರು, ಬಟ್ ಇಲ್ಲಿ ಮೇಜರ್ ಆಗಿ ಎಫೆಕ್ಟ್ ಆಗ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ನಾಗರಿಕರ ಮೇಲೆ. ಹಾಗಾಗಿ ಅಮ್ಮ, ಇಲ್ಲಿ ನಾವು ರಾಜಕಾರಣ ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಖಿಲ್ ಅವ್ರೆ, ನೀವು ರಾಜಕಾರಣ ನಾನು ಮಿಕ್ಸ್ ಮಾಡಲ್ಲ ಅಂತೀರಿ, ಮತ್ತೊಂದ್ ಕಡೆ ಸರ್ಕಾರದ ವೈಫಲ್ಯ ಅಂತೀರಿ. ಈ ಕಲ್ಲೆಲ್ಲ ಗುಡ್ಡೆ ಹಾಕೊಂಡು ಹೊಡಿತಾರೆ, ಲೈಟ್ ಆಫ್ ಆಗುತ್ತೆ ಈ ಟೈಮ್ ನಲ್ಲಿ ಅಂದ್ರೆ ಇದು ಪೊಲೀಸರ ವೈಫಲ್ಯ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಅಲ್ಲಮ್ಮ, ಈಗ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರಿಗೆ ನಾವು ಪ್ರಶ್ನೆ ಮಾಡ್ಬೇಕಲ್ಲಮ್ಮ, ಇನ್ಯಾರಿಗೆ ಪ್ರಶ್ನೆ ಮಾಡ್ತೀರಿ? ಅಲ್ಲ, ಪೊಲೀಸರ ವೈಫಲ್ಯ ಅಂತ ಅನ್ನಿಸ್ತಾ ಇಲ್ವಾ ನಿಮ್ಗೆ? ಈಗ ಈ ವರ್ಷ ಎಸ್ಪೆಷಲಿ ದಿಸ್ ಇಯರ್ ಈಗ ಗಣೇಶ ವಿಸರ್ಜನೆ ಕಾರ್ಯಕ್ರಮಕ್ಕೆ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ ನಮ್ಮ ಮೇಲೆ ಹೇರಿದ್ದಾರೆ. ಹೌದು, ನಾವು ಸ್ವಾತಂತ್ರ್ಯ ಬಂದಾಗಿಂದಾನು ಕೂಡ ಹಲವಾರು ಸರ್ಕಾರಗಳು, ನಾಯಕರುಗಳು ಆಡಳಿತ ಮಾಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಯಾವುದೇ ರೆಸ್ಟ್ರಿಕ್ಷನ್ಸ್ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ನಮ್ಮ ಮೇಲೆ ಹೇರಿರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿ. ಮಸೀದಿ ಮುಂದೆ ಈ ರೀತಿ ಪೂರ್ವ ನಿಯೋಜಿತ ಈ ರೀತಿ ಆಗಬಹುದು ಇನ್ಸಿಡೆಂಟು ಅಂತಕ್ಕಂಥದ್ದು ಸರ್ಕಾರದ ಗುಪ್ತಚರ ಇಲಾಖೆಗೂ ಕೂಡ ಮಾಹಿತಿ ಇರ್ತದಲ್ವೇ, ಇರ್ಬೇಕಲ್ವೇ? ಅವರು ಪೊಲೀಸರಿಗೆ ಒಂದ್ ಮಾತು ಹೇಳಿ, ಇಲ್ಲಪ್ಪ ಒಂದು ರಿಸರ್ವ್ ವ್ಯಾನ್ ಇಡಿ, ಪೊಲೀಸರನ್ನ ಹೆಚ್ಚಾಗಿಡಿ, ಈ ರೀತಿ ಗಲಾಟೆ ಗಲಭೆ ಆಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ಹೆಜ್ಜೆ ಇಡಿ ಅಂತ ಹೇಳ್ಬೇಕಾಗಿತ್ತು. ದೂರದಿಲ್ಲ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ನಿಖಿಲ್ ಅವ್ರೆ, ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗಣಪತಿನ ಅರೆಸ್ಟ್ ಮಾಡ್ತಾರೆ, ನೆನ್ನೆ ನೋಡಿದ್ರೆ ಗಣಪತಿ ಕಲ್ಲಲ್ಲಿ ಹೊಡ್ಸಿದ್ದಾರೆ. ಅಂದ್ರೆ ಇದನ್ನ ಹೆಂಗ್ ತಗೊಂಡ್ ಹೋಗ್ತೀರಿ? ಏನ್ ಅನ್ಸುತ್ತೆ ನಿಮ್ಗೆ? ಒಂದ್ ಕಣ್ಣಿಗೆ ಸುಣ್ಣ, ಇನ್ನೊಂದ್ ಕಣ್ಣಿಗೆ ಬೆಣ್ಣೆ ಅಂತ ಅನ್ಸುತ್ತಾ? ಅಮ್ಮ, ಪೊಲೀಸರ ಅಸಹಾಯಕತೆ ನಾನು ಮುಗಿಸ್ಬಿಡ್ತೀನಿ. ಇಲ್ಲಿ ಒಂದು ಇನ್ಸಿಡೆಂಟ್ ಕಳೆದ 2 ವರ್ಷದಿಂದ ಪೊಲೀಸರ ಅಸಹಾಯಕತೆ ಎಲ್ಲಿಗೆ ಹೋಗಿ ನಿಂತಿದೆ ಅಂದ್ರೆ, ಪೊಲೀಸರ ಮೇಲೆ ಕಲ್ತೂರಾಟ ಆಗುತ್ತೆ. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ತಾರೆ ಕಿಡಿಗೇಡಿಗಳು, ಆದ್ರೆ ಅವ್ರ ಮೇಲೆ ಯಾವುದೇ ಆಕ್ಷನ್ ಆಗಲ್ಲ. ಇನ್ ಪೊಲೀಸರು ಯಾವ ರೀತಿ ಕೆಲಸ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಕಮ್ಮ ನಾವು? ಈ ಪೊಲೀಸರಿಗೆ ರಕ್ಷಣೆ ಇಲ್ಲದೆ ಹೋದ ಮೇಲೆ ನಮ್ಮ ರಾಜ್ಯದ ಜನಸಾಮಾನ್ಯರಿಗೆ ರಕ್ಷಣೆ ಕೊಡುವಂತವ್ರು ಯಾರು? ಸರಿ, ನಾವ್ ಏನ್ ಯೋಚನೆ ಮಾಡ್ಬೇಕಾಗಾದ್ರೆ ಇನ್ಸಿಡೆಂಟ್ ಇಂದ ನಾವು ತಿಳ್ಕೋಬೇಕಾಗಿರೋದೇನು, ಕಲಿಬೇಕಾಗಿರೋ ಪಾಠ ಏನು? ಅಮ್ಮ, ಒಂದು ಮಂಡ್ಯ ಜಿಲ್ಲೆಯ ಜನತೆಯ ಭಾವನೆಯನ್ನ ನಾವೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ ಹೇಳ್ತಕ್ಕಂಥದ್ದು, ಮಂಡ್ಯ ಜಿಲ್ಲೆಗೆ ಒಂದು ಇತಿಹಾಸ ಇದೆ, ಶಾಂತಿ ನೆಲೆಸಬೇಕು ಮಂಡ್ಯ ಜಿಲ್ಲೆಯಲ್ಲಿ. ಯಾಕೆಂದ್ರೆ ಇಂಥ ಪ್ರಕರಣಗಳು ನಾವು ಮಂಗಳೂರು ಸೆಕ್ಟರ್ ಅಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವಾಗ ಇವಾಗ ಕೇಳ್ತಾ ಇದ್ವಿ. ಆದ್ರೆ ಇವತ್ತು ಮಂಡ್ಯದವರೆಗೂ ಇವತ್ತು ಇದನ್ನ ಕಳೆದ 2 ವರ್ಷದಲ್ಲಿ ರಾಜ್ಯ ಸರ್ಕಾರ ನನಗ್ ಗೊತ್ತಿಲ್ಲ, ರಾಜಕೀಯದ ಲಾಭಕ್ಕೋಸ್ಕರ ಇವೆಲ್ಲವೂ ಕೂಡ ಮಾಡ್ತಾ ಇದ್ದಾರೋ ಏನು ಅಂತಕ್ಕಂಥದ್ದು ಸರ್ಕಾರವೇ ಉತ್ತರ ಕೊಡಬೇಕು ಜಿಲ್ಲೆ ಜನತೆಗೆ. ಆದ್ರೆ ಒಂದು ಧರ್ಮದ ಮಧ್ಯೆ, ಸಮಾಜದ ಮಧ್ಯೆ, ಜಾತಿಯ ಮಧ್ಯೆ ಕಿಚ್ಚನ್ನ ಎತ್ತಿ ಮಜಾ ನೋಡಿ ಅದರಿಂದ ಅನುಕೂಲ ಪಡ್ಕೊಳ್ತಕ್ಕಂಥದ್ದು ಯಾವ ರಾಜಕೀಯ ಪಕ್ಷಗಳು ಕೂಡ ಮಾಡಬಾರ್ದು ಅಂತಕ್ಕಂಥದ್ದು ಬಹಳ ಸ್ಪಷ್ಟ ನಮ್ಮ. ಆಮೇಲೆ ಮಂಡ್ಯ ಜಿಲ್ಲೆನಲ್ಲಿ ಶಾಂತಿ ನೆಲೆಸಬೇಕು. ಯಾವುದೇ ಸಂಘರ್ಷಕ್ಕೆ ಜನತಾದಳ ಪಕ್ಷದಿಂದ ನಾವು ಯಾವ ಕಾರಣಕ್ಕೂ ಕೂಡ ಪ್ರಚೋದನೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಶಾಂತಿ ನೆಲೆಸಬೇಕು ಒಟ್ಟಾರೆಯಾಗಿ. ಅರೆಸ್ಟ್ ಆಗಿರೋರ್ ವಿಚಾರಕ್ಕೆ ಏನ್ ಹೇಳ್ತೀರಿ ನೀವು? ಈಗ ಅರೆಸ್ಟ್ ಆಗಿರೋರ್ ವಿಚಾರವಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಉತ್ತರ ಕೊಡಬೇಕಮ್ಮ, ಸರ್ಕಾರವೇ ಉತ್ತರ ಕೊಡಬೇಕು, ಗೃಹ ಸಚಿವರೇ ಉತ್ತರ ಕೊಡಬೇಕು.
ಅದ್ ಯಾರೋ ಚನ್ನಪಟ್ಟಣ ತಾಲೂಕಿಂದ ಬಂದ್ರು, ಪಕ್ಕದ ಜಿಲ್ಲೆಯಿಂದ ಬಂದ್ರು ಒಂದಿಬ್ರು ವ್ಯಕ್ತಿಗಳು ಅಂತ ಹೇಳ್ತಾರೆ, ನಮಗ್ ಗೊತ್ತಿಲ್ಲ, ವಿ ಡೋಂಟ್ ನೋ. ಹ್ಮ್ 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 ಸರ್ಕಾರವೇ ಉತ್ತರ ಕೊಡ್ಬೇಕಮ್ಮ. ಎಲ್ಲ FIR ಎಲ್ಲ ದಾಖಲು ಮಾಡಿದ್ದಾರೆ, ಬಟ್ ಅದೆಲ್ಲ ಪರಿಶೀಲನೆ ಮಾಡಿ ಅಂತಿಮವಾಗಿ ರಿಪೋರ್ಟ್ ಅವರೇ ಮಾಡ್ಬೇಕಲ್ಲ. ಮೊನ್ನೆ ನಡೆದ ಶುಕ್ರವಾರದ ಹಬ್ಬ ತುಂಬಾ ಸರಾಗವಾಗಿ ನಡೆಯುತ್ತೆ, ಸುಭಿಕ್ಷವಾಗಿ ನಡೆಯುತ್ತೆ, ಗಣೇಶನ ಹಬ್ಬ ಮಾತ್ರ ಹಿಂಗಾಗುತ್ತೆ ಅಂದಾಗ ಹೆಂಗೆ? ಒಂದೇ ಏರಿಯಾ, ಒಂದೇ ರೋಡು, ಹಬ್ಬಗಳು ಮಾತ್ರ ಬೇರೆ ಬೇರೆ ಧರ್ಮದ್ದು. ಹೌದು, ಹೌದಮ್ಮ, ಸತ್ಯ ನೀವ್ ಹೇಳಿದ್ ನೋಡಿ. ಇಲ್ಲಿವರೆಗೂ ಇನ್ಸಿಡೆಂಟ್ಸ್ ಬರೀ ಹಿಂದೂ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಹಿಂದೂ ಭಾವನೆಗಳಿಗೆ ಧಕ್ಕೆ ಆಗಿದೆ. ಹ್ಮ್ ಆದ್ರೆ ಮಸೀದಿ ರಿಲೇಟೆಡ್ ಯಾವ್ದು ಇಲ್ಲಿವರೆಗೂ ಇನ್ಸಿಡೆಂಟ್ಗಳು ಬೆಳಕಿಗೆ ಬಂದಿಲ್ಲ, ಹ್ಮ್ ಹ್ಮ್ ಅಂತ ಪ್ರಕರಣಗಳೇ ಆಗಿಲ್ಲ. ಅಲ್ಲ, ಆಗೋದು ಬೇಡ. ಆದ್ರೆ ಭಯ ಇಲ್ಲಿ ಇದೆ ನಾವು- ಸರ್. ಹಂಗೆಲ್ಲಾರು ನಾವು ಆ ಕಡೆ ಧರ್ಮದ ಹಬ್ಬದಲ್ಲಿ ಕಲ್ಗಿಲ್ ತೂರಾದ್ರೆ, ಬೆಂಕಿ ಹಚ್ಚಿದ್ರೆ ಕೇಸ್ಗಳಾಗ್ತಾರೆ, ಕ್ರಿಮಿನಲ್ ಕೇಸ್ಗಳು, ಹೊರಗ್ ಬರಕ್ಕಾಗಲ್ಲ. ಬಟ್ ಈ ಕಡೆಗೆ ಏನು ಅಂತ ಹೇಳಿದ್ರೆ, ಕೇಸ್ ಹಾಕಿಸ್ಕೊಂಡ್ರು ನಾಳೆ ಹೊರಗ್ ಬರ್ತೀನಿ, ಕೇಸ್ ವಾಪಸ್ ತಗೊಳ್ತಾರೆ ನಮ್ ಸರ್ಕಾರ ಅಂತ ಇನ್ನೊಂದು ಧರ್ಮಕ್ಕೆ. ಆ ಧೈರ್ಯದ ಮೇಲೆ ಈ ಕಿಡಿಗೇಡಿಗಳು ಪದೇ 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 ಇಂಥ ಪ್ರಕರಣಗಳಲ್ಲಿ ಮುತುವರ್ಜಿ ವಹಿಸಿ ಮುಂದಾಗ್ತಾ ಇದಾರಮ್ಮ. ಇದಕ್ಕೆ ಸರ್ಕಾರನೇ ನೇರ ಹೊಣೆ ನಮ್ಮ. ಅಂತಿಮವಾಗಿ ಅವರ ವೈಫಲ್ಯತೆನೆ ಎದ್ದು ಕಾಡ್ತಾ ಇರ್ತಕ್ಕಂಥದ್ದು. ಹೋಗ್ತಾ ಇದ್ದೀರಾ ನೀವು? ಉತ್ತರ ಕೊಡ್ಬೇಕಿದೆ. ನೀವು ಹೋಗ್ತಾ ಇದ್ದೀರಾ ಸರ್ ಈಗ ಆ ಕಡೆಗೆ? ಅಮ್ಮ, ನಾನ್ ಸ್ಥಳ ಇನ್ನೇನ್ ರೀಚ್ ಆಗ್ತಾ ಇದೀನಮ್ಮ. ನಮ್ ಜಿಲ್ಲಾ ನಾಯಕರುಗಳ ಜೊತೆ ಎಲ್ಲ ಕೂತು ನಮ್ ಮುಂದಿನ ನಡೆಯನ್ನ ತಿಳಿಸ್ತೀವಮ್ಮ ಅಲ್ಲೇ. ವೆಲ್, ಥ್ಯಾಂಕ್ ಯು ಇಷ್ಟೊತ್ತು ಗ್ಯಾರಂಟಿ Thank you, ನ್ಯೂಸ್ ಜೊತೆ thank you. ಮಾತಾಡಿದ್ದಕ್ಕೆ. ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ ರಾಜ್ಯದಲ್ಲಿ, ಯಾಕೆ ಹೀಗ ಆಗ್ತಾ ಇದೆ ನೋಡಿ. ವರ್ಷಕ್ಕೊಂದ್ಸಲ ಹಿಂಗಾಗ್ಲಿಲ್ಲ ಅಂದ್ರೆ ಅಂದ್ರೆ ಇಂಥದನ್ನ ಕೇಳ್ತಲೇ ಇದೀವಿ ನಾವು. ವರ್ಷಕ್ಕೊಂದೊಂದು ಪ್ರಕರಣ. ಕಳೆದ ಬಾರಿ ಅವ್ರು ಹೇಳ್ತಾ ಇದ್ರಲ್ಲ, ಕೆರಗೋಡು, ನಾಗಮಂಗಲ, ಈ ಸಲ ಮದ್ದೂರು. ಮುಂದಿನ ವರ್ಷಕ್ಕೆ ಬಹುಶಃ ಮದ್ದೂರ್ನ ಎಕ್ಸಾಂಪಲ್ ಕೊಡ್ತೀವೇನೋ. ಕಳೆದ ಬಾರಿ ಮದ್ದೂರಲ್ಲಿ ಆಗಿತ್ತು, ಈ ಸಲ ನೋಡಿ ಹಿಂಗಾಗಿದೆ ಅಂತ ಕೊಡ್ತೀವೇನಪ್ಪ, ಗೊತ್ತಿಲ್ಲ.